ನಮಸ್ಕಾರ ವೀಕ್ಷಕರೇ, ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ತಿರ ಹಣ ಇಲ್ಲ, ಆದರೂ ನೀವು ತಿಂಗಳಿಗೆ 50ರಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕನ್ನೋ ಒಂದು ಕನಸಿದೆ. ಅನೇಕ ರೈತರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಶೂನ್ಯ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಯಶಸ್ವಿಯಾದವರು ಇದ್ದಾರೆ. ನಾನಿವತ್ತು ನಿಮಗೆ 5 ಸರಳ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಹೇಗೆ ಕಡಿಮೆ ಹಣದಿಂದ, ಶೂನ್ಯ ಬಂಡವಾಳದಿಂದ ಹೇಗೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಅಂತ ನಾನು 5 ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನೀವು ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಯಾರೇ ಆಗಿರಲಿ, ಇಂದು ಬಂಡವಾಳ ಇಲ್ಲದೆ ಅಥವಾ ಕಡಿಮೆ ಬಂಡವಾಳದಿಂದ ಹೇಗೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಅನ್ನುವಂಥ ಒಂದು 5 ಟಿಪ್ಸ್ಗಳನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನೀವೇನಾದರೂ ಆ 5 ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಒಂದು ಉದ್ಯಮವನ್ನು ಶೂನ್ಯ ಬಂಡವಾಳದಿಂದ ನೀವು ಎತ್ತರ ಮಟ್ಟಕ್ಕೆ ಅದನ್ನ ಕೊಂಡೊಯ್ಯಬಹುದು. ಸೊ ಹಾಗಾದರೆ ಆ 5 ಟಿಪ್ಸ್ಗಳು ಯಾವುವು, ಅವುಗಳನ್ನ ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಮೊದಲನೇ ಪಾಯಿಂಟ್, ನಿಮ್ಮ ಹತ್ತಿರ ಈಗ ಏನಿದೆ ಅದನ್ನೇ ಬಂಡವಾಳನ್ನಾಗಿ ಮಾಡಿಕೊಳ್ಳಿ. ಉದಾಹರಣೆಗೆ ರೈತರಾಗಿದ್ದರೆ ಜಮೀನಿದೆ, ಹೊಲ ಇರುತ್ತೆ, ಜಾನುವಾರುಗಳಿರ್ತವೆ. ಸೊ ಅದನ್ನೇ ನಿಮ್ಮ ಒಂದು ಬಂಡವಾಳನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಹತ್ತಿರ ಒಂದು ಜ್ಞಾನ ಇದ್ದರೆ, ಯಾವುದಾದ್ರೂ ಒಂದು ಸ್ಕಿಲ್ ಇದ್ದರೆ, ಕೌಶಲ್ಯ ಇದ್ದರೆ, ಏನೋ ಒಂದು ಟೈಲರಿಂಗ್ ಕೌಶಲ್ಯ ಇರ್ಬೋದು, ಒಂದು ಮೆಕ್ಯಾನಿಕ್ ಇರ್ಬೋದು. ಸೊ ನಿಮ್ಮ ಹತ್ತಿರ ಏನು ಕೌಶಲ್ಯ ಇದೆ ಅದನ್ನೇ ಬಂಡವಾಳನ್ನಾಗಿ ಮಾಡಿಕೊಳ್ಳಿ. ಸೊ ಇವತ್ತು ರೈತರಾಗಿದ್ದರೆ ನಿಮ್ಮ ಹತ್ತಿರ ಹೊಲ ಇದೆ, ನಿಮ್ಮ ಜಮೀನುಗಳಿದ್ದರೆ, ಜಾನುವಾರುಗಳಿದ್ದರೆ, ಸೊ ಅಲ್ಲಿರುವಂತಹ ಒಂದು ಕೃಷಿ ತ್ಯಾಜ್ಯ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಇದನ್ನು ಏನು ಮಾಡ್ಕೊಳ್ಳಿ, ನಿಮ್ಮ ಹೊಲದಲ್ಲಿರುವಂಥ ಕೃಷಿ ತ್ಯಾಜ್ಯವನ್ನು ಬಳಸಿಕೊಂಡು ಎರೆಹುಳು ಗೊಬ್ಬರವನ್ನು ಮಾಡಿಕೊಳ್ಳಿ. ಇದು ಶೂನ್ಯ ಬಂಡವಾಳದಿಂದ ಮಾಡುವಂಥ ಒಂದು ಉದ್ಯಮ, ಎರೆಹುಳು ಗೊಬ್ಬರ. ಸೊ ಇವತ್ತು ಏನಾಗಿದೆ ಅಂದರೆ ಎರೆಹುಳು ಗೊಬ್ಬರಕ್ಕೆ ಸಾಕಷ್ಟು ಡಿಮ್ಯಾಂಡ್ ಬರ್ತಾ ಇದೆ, ಸಾವಯವ ಗೊಬ್ಬರಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಇದನ್ನು ನೀವು ಕಡಿಮೆ ಬಂಡವಾಳದಿಂದ ನಿಮ್ಮ ಜಮೀನಿನಲ್ಲೇ ಇರುವಂತಹ ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಈ ಒಂದು ಎರೆಹುಳ ಗೊಬ್ಬರವನ್ನು ತಯಾರು ಮಾಡಿ ಮಾರಾಟ ಮಾಡಿ. ಜಾನುವಾರುಗಳಿದ್ದರೆ, ಜಾನುವಾರುಗಳು ಎಮ್ಮೆ, ಹಸು ಇವುಗಳಿದ್ದರೆ ಹಾಲು ಮಾರಾಟ ಮಾಡಿ, ಮೊಸರು, ತುಪ್ಪ. ಸೊ ಇದನ್ನು ನೀವು ಮಾರಾಟ ಮಾಡಿ, ಕಡಿಮೆ ಬಂಡವಾಳ ಇದರಲ್ಲಿ. ಸೊ ನಿಮ್ಮ ಹತ್ರ ಏನಿದೆ ಇವಾಗ ಪ್ರೆಸೆಂಟಾಗಿ ನಿಮ್ಮ ಹತ್ರ ಏನಿರುತ್ತೆ ಅದನ್ನೇ ಒಂದು ಬಂಡವಾಳನಾಗಿ ಮಾಡಿಕೊಂಡು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿ. ಸೊ ಎರಡನೇದಾಗಿ ಬಂದ್ಬಿಟ್ಟು ಸಮಸ್ಯೆಗೆ ಪರಿಹಾರವನ್ನು ನೀಡಿ. ಸೊ ಜನರಿಗೆ ಏನು ಬೇಕು ನೋಡಿ, ಜನರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡಿ, ಜನರ ಸಮಸ್ಯೆಗೆ ಪರಿಹಾರವನ್ನು ಕೊಡಿ. ಗ್ರಾಹಕರಿಗೆ ಏನು ಸಮಸ್ಯೆ ಇದೆ ಈಗ, ಸೊ ಉದಾಹರಣೆ ನೋಡೋದಾದರೆ ನಗರ ಪ್ರದೇಶದಲ್ಲಿ ಇರುವಂಥ ಗ್ರಾಹಕರಿಗೆ ಸಾವಯವ ತರಕಾರಿಗಳ ಬೇಡಿಕೆ ಇದೆ, ಸಾಕಷ್ಟಿದೆ, ಹೌದಲ್ಲ? ನೀವೇ ನಿಮ್ಮ ಹೊಲದಲ್ಲಿ ಸಾವಯವ ತರಕಾರಿಯನ್ನು ಬೆಳೆದು ಅದನ್ನೇ ಮಾರಾಟ ಮಾಡಿ. ಫ್ರೀಯಾಗಿ ಸಾವಯವ ತರಕಾರಿಗಳನ್ನು ಬೆಳೆದು ಫ್ರೀಯಾಗಿ ನಿಮ್ಮ ಮೊಬೈಲ್ ಇರುತ್ತೆ, ಅದರಲ್ಲಿ ವಾಟ್ಸಪ್ಪಲ್ಲಿ ನೀವು ಮಾರಾಟವನ್ನು ಮಾಡ್ಬೋದು. ಸೊ ಸಾವಯವ ಉತ್ಪನ್ನಗಳಿಗೆ ದೊಡ್ಡ ಡಿಮ್ಯಾಂಡ್ ಇದೆ ಇವಾಗ. ಸೊ ನಾವು ಕರೋನಾ ಬಂದ ನಂತರ ಗ್ರಾಹಕರಲ್ಲಿ, ಜನರಲ್ಲಿ ಒಂದು ಆರೋಗ್ಯದ ಅವೇರ್ನೆಸ್ ತುಂಬ ಹೆಚ್ಚಾಗಿದೆ. ಹಾಗಾಗಿ ಸಾವಯವ ಕೃಷಿಗೆ ಬಹಳನೇ ಬೇಡಿಕೆ ಇದೆ ಮತ್ತು ತುಂಬಾ ಬೇಡಿಕೆ ಇದೆ. ಸೊ ಇದನ್ನು ನಿಮ್ಮ ಜಮೀನಿನಲ್ಲಿ ಸಾವಯವ ತರಕಾರಿಗಳನ್ನು ಬೆಳೆದು ಮಾರುಕಟ್ಟೆಯನ್ನು ಮಾಡಿ. ಫ್ರೀಯಾಗಿ ನಿಮ್ಮ ಮೊಬೈಲ್ ಇರುವ ವಾಟ್ಸಪ್ಪನ್ನು ಬಳಸಿಕೊಂಡು ಆನ್ಲೈನ್ ಮಾರ್ಕೆಟಿಂಗ್ ಮಾಡಿ. ಸೊ ಇವಾಗ ಮೂರನೇ ಟಿಪ್ಸ್ ಏನಪ್ಪ ಅಂತಂದ್ರೆ ಉಚಿತ ಮಾರ್ಕೆಟಿಂಗ್ ಮಾಡಿ. ಸೊ ಇವತ್ತು ನಾವು ಬೆಳೆದಂಥ ಬೆಳೆಯನ್ನು ಮಾರ್ಕೆಟ್ ಮಾಡಬೇಕಾದ್ರೆ ತುಂಬ ಖರ್ಚು ಮಾಡೋದು ಬೇಡ. ಫ್ರೀಯಾಗಿ ಫಸ್ಟ್ ಉಚಿತವಾಗಿ ಮಾರ್ಕೆಟ್ ಮಾಡಿ, ಹಣ ಖರ್ಚು ಮಾಡದೆ ಮಾರಾಟವನ್ನು ಮಾಡಿ. ಹೇಗಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಇರುತ್ತೆ, ನಿಮ್ಮ ಮೊಬೈಲಲ್ಲಿ ಇರುವಂಥ ಒಂದು ವಾಟ್ಸಪ್ ಇದೆ, ವಾಟ್ಸಪ್ ಬಿಸ್ನೆಸ್ಸಲ್ಲಿ ಕ್ಯಾಟ್ಲಾಗ್ ಅಂತ ಒಂದು ಆಪ್ಷನನ್ನು ಆನ್ ಮಾಡಿಕೊಂಡು ನೀವು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೊ ಅಲ್ಲಿ ಫೋಟೋ ಪೋಸ್ಟ್ ಮಾಡಿ, ಸ್ಥಳೀಯವಾಗಿ ಮಾರಾಟ ಮಾಡಿ, ಸ್ಥಳೀಯ ಸಂತೆಗಳಲ್ಲಿ ಮಾರಾಟ ಮಾಡಿ. ಸೊ ಇದು ಫ್ರೀಯಾಗಿ ಉಚಿತ ಮಾರ್ಕೆಟಿಂಗ್ ಮಾಡುವಂಥ ಒಂದು ಸ್ಕಿಲ್ ಇದು. ಇದನ್ನು ನೀವು ಮಾಡಿ. ನಿಮ್ಮ ಒಂದು ಅಗ್ರಿ ಟೂರಿಸಮನ್ನು ಮಾಡಿ. ಈ ಅಗ್ರಿ ಟೂರಿಸಮ್ ಈಗ ಬಹಳನೇ ಡಿಮ್ಯಾಂಡ್ ಪಡಿತಾ ಇದೆ. ಇದು ಈಗಿನ ಒಂದು ಕೃಷಿ ಟ್ರೆಂಡಲ್ಲಿ ಈ ಅಗ್ರಿ ಟೂರಿಸಮ್ ಅನ್ನೋದು ಬಹಳನೇ ತುಂಬ ಡಿಮ್ಯಾಂಡ್ ಆಗಿದೆ ಇವಾಗ. ಸೊ ಎಲ್ಲರೂ ಅಗ್ರಿ ಟೂರಿಸಮ್ ಕಡೆ ಬರ್ತಾ ಇದ್ದಾರೆ. ಇದರಲ್ಲಿ ಬಹಳನೇ ಹಣವನ್ನು ಸಂಪಾದನೆ ಮಾಡ್ಬೋದು ನಾವು.
ಸೊ ಇನ್ನು 4ನೇ ಟಿಪ್ಸ್ ಮೊದಲು ದೊಡ್ಡದಾಗಿ ಶುರು ಮಾಡುವ ಬದಲು ಸಣ್ಣದಾಗಿ ಶುರು ಮಾಡಿ. ಪ್ರಾರಂಭದಲ್ಲಿ ಸಣ್ಣದಾಗಿ ಶುರು ಮಾಡಿ. ಸೊ ಮೊದಲು 5ರಿಂದ 10 ಗ್ರಾಹಕರಿಗೆ ಮಾಡಿಕೊಡಿ, ಲಾಭ ನೋಡಿ. ಲಾಭ ಆಯ್ತಂದರೆ ಮತ್ತೆ ಮರು ಹೂಡಿಕೆ ಮಾಡಿ. ಎಲ್ಲಿ ಲಾಭ ಆಗಲಿಲ್ಲ, ಎಲ್ಲಿ ತಪ್ಪಾಯಿತು ಅದನ್ನು ತಿದ್ದಿಕೊಂಡು ಮುಂದೆ ನಡೆಯಿರಿ. ಸೊ ಇವತ್ತು ಒಂದು ಆಲದ ಮರ ದೊಡ್ಡದಾಗಿ ನೆರಳು ಕೊಡ್ತಾ ಇದೆ ಅಂದರೆ ಅದು ಪ್ರಾರಂಭ ಆಗಿದ್ದು ಒಂದು ಸಣ್ಣ ಬೀಜದಿಂದ, ಹೌದಲ್ಲ? ನಾವು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಮೊದಲು ಕನಸು ದೊಡ್ಡದಾಗಲಿ, ಕೆಲಸ ಮಾತ್ರ ಸಣ್ಣದಿಂದ ಪ್ರಾರಂಭ ಮಾಡಿ. ಫಸ್ಟ್ ಒಂದು 5ರಿಂದ 10 ಜನಕ್ಕೆ ನಿಮ್ಮ ಗ್ರಾಹಕರಿಗೆ ಕೊಟ್ಟು ನೋಡಿ, ಮಾರಾಟ ಮಾಡಿ. ಅಲ್ಲಿ ನಿಮಗೆ ಒಂದು ಅನುಭವ ಬರುತ್ತೆ, ಹೇಗಿತ್ತು ಅವರಿಂದ ಫೀಡ್ಬ್ಯಾಕ್ ಎಲ್ಲ ತಗೊಳ್ಳಿ. ಸೊ ನಿಮ್ಮ ಒಂದು ಉದ್ಯಮ ಪ್ರಾರಂಭ ಆಗೋದು ಸಣ್ಣ ಮಟ್ಟದಿಂದ ಪ್ರಾರಂಭ ಮಾಡಿ. ದೊಡ್ಡದಾಗಿ ಮಾಡೋಕ್ಕಿಂತ ಮುಂಚೆ ಸಣ್ಣದಾಗಿ ಪ್ರಾರಂಭ ಮಾಡಿ. ಸೊ ಒಂದು ತಿಂಗಳಿಗೆ ಟಾರ್ಗೆಟನ್ನು ಮಾಡಬೇಕು. ಒಂದು ತಿಂಗಳಿಗೆ ನಾವು 10,000 ಸಂಪಾದನೆ ಮಾಡಿದ್ವಾ, ಮುಂದಿನ ತಿಂಗಳು 30,000 ಹೇಗೆ ಸಂಪಾದನೆ ಮಾಡಬೇಕು. ಸೊ ಒಂದು ಟಾರ್ಗೆಟನ್ನು ಇಟ್ಕೊಂಡು ನೀವು ಅದರಲ್ಲಿ ಒಂದು ಯಶಸ್ವಿಯನ್ನು ಮಾಡೋದಕ್ಕೆ ಕನಸನ್ನು ಕಾಣ್ತಾ ಪ್ರಾರಂಭ ಮಾಡಿ. ಕೊನೆಯದಾಗಿ 5ನೇ ಟಿಪ್ಸ್ ಏನಪ್ಪ ಅಂತಂದ್ರೆ ಸಹಾಯವನ್ನು ಪಡೆಯಿರಿ ಮತ್ತು ತಾಳ್ಮೆಯಲ್ಲಿ. ಸೊ ಕೃಷಿ ಇಲಾಖೆಯಿಂದ ಆಗಿರ್ಬೋದು, FPOಗಳಲ್ಲಾಗಿರ್ಬೋದು, ನಿಮಗೆ ಒಂದು ತರಬೇತಿ ಅವಶ್ಯಕತೆ ಇದ್ದರೆ ತರಬೇತಿಯನ್ನು ಪಡೆಯಿರಿ. ಸೊ ಮುದ್ರಾ ಸಾಲ ಯೋಜನೆಗಳು, PMEGP, ರೈತ ಸಮೃದ್ಧಿ ಯೋಜನೆಗಳು, ಇವೆಲ್ಲ ಏನಪ್ಪ ಅಂತಂದ್ರೆ ಕಡಿಮೆ ಬಡ್ಡಿ ಒಳಗೆ ನಮಗೆ ಸಹಾಯ ಮಾಡ್ತವೆ. ಒಂದು ಉದ್ಯಮನ ಪ್ರಾರಂಭ ಮಾಡೋದಕ್ಕೆ ತರಬೇತಿ ಆಗಿರ್ಬೋದು, ಮುದ್ರಾ ಸಾಲ ಯೋಜನೆ ಆಗಿರ್ಬೋದು, PMEGP, ರೈತ ಸಮೃದ್ಧಿ ಯೋಜನೆಗಳಾಗಿರ್ಬೋದು, ಇವೆಲ್ಲ ಕಡಿಮೆ ಬಡ್ಡಿಯ ಸಹಾಯಧನವನ್ನು ಮಾಡ್ತಾ ಸ್ನೇಹಿತರೆ. ಇದನ್ನು ನಾವು ಪಡೆದುಕೊಂಡು ಒಂದು ಉದ್ಯಮವನ್ನು ಸಣ್ಣ ಮಟ್ಟದಿಂದ ಪ್ರಾರಂಭ ಮಾಡ್ಬೋದು ನಾವು. ಸೊ ವೀಕ್ಷಕರೇ, ಯಶಸ್ಸು ಅನ್ನೋದು ಒಂದೇ ದಿನ ಬರೋದಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯೇ ಮೊದಲ ಮೆಟ್ಟಿಲಿದ್ದಕ್ಕೆ. ಸೊ ವೀಕ್ಷಕರೇ, ಕಡಿಮೆ ಬಂಡವಾಳದಲ್ಲಿ ಉದ್ಯಮ ಶುರು ಮಾಡುವುದು ಸಾಧ್ಯವಿದೆ ಸ್ನೇಹಿತರೆ, ಖಂಡಿತ ಸಾಧ್ಯವಿದೆ. ನೀವು ಇದನ್ನು ಪ್ರಾರಂಭ ಮಾಡಿ ಯಶಸ್ವಿ ಆಗಬಹುದು. ಈ ನಾನು ಹೇಳಿದಂಥ ಈ 5 ಟಿಪ್ಸ್ಗಳನ್ನು ನೀವು ಅನುಸರಿಸಿ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದೇ ಆದರೆ ನೀವು ಕೂಡ ಒಂದು ದೊಡ್ಡ ಉದ್ಯಮವನ್ನು ಮಾಡಬಹುದು ಸ್ನೇಹಿತರೆ. ನಿಮಗೇನಾದರೂ ನಾನು ಹೇಳಿದಂಥ ಈ ಟಿಪ್ಸ್ಗಳಲ್ಲಿ ಉಪಯೋಗವಾಯಿತು ಅಂತ ನಾನು ಭಾವಿಸ್ತೇನೆ. ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ಬಂದಂತಾಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.